ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪೈ ಕನ್ನಡ ಲಾಗ್ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 5:45. ನಾನೀಗ ಬಟ್ಟೆ ನೆನೆಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಬಟ್ಟೆ ನೆನೆಸಿ ಅದನ್ನ ಒಗೆದು ಬೇಗ ಬೇಗ ಹೊರಗಡೆ ಹಾಕಬೇಕು. ಯಾಕಂದರೆ ಇವತ್ತು ನನ್ನ ಅಕ್ಷಯ ತೃತೀಯ, ಹಾಗಾಗಿ ಕುಮಟಾಕ್ಕೂ ಹೋಗಬೇಕು ಮತ್ತು ಹೊನ್ನಾವರಕ್ಕೂ ಹೋಗಬೇಕು. ಎರಡೆರಡು ಕಡೆ ಹೋಗೋ ಕೆಲಸ ಇದೆ. ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿಕೊಂಡೆ. ಬಟ್ಟೆ ಒಗೆದು ಆಯಿತು, ಹೊರಗಡೆ ಒಣ ಹಾಕಿದ್ದು ಆಯಿತು. ನೋಡಿ ಫ್ರೆಂಡ್ಸ್, ಇಷ್ಟೇ ಬಟ್ಟೆ ಇದ್ದಿದ್ದು. ಇವತ್ತು ಸ್ನಾನ ಮಾಡಿದ್ಮೇಲೆ ಆಮೇಲೆ ಬಟ್ಟೆ ಸಿಗುತ್ತಲ್ವ, ಹಾಗಾಗಿ ನೋಡಿ ದಾಸವಾಳ ಗಿಡಕ್ಕೆ ಎಷ್ಟು ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೇನೆ ಈ ಗಿಡದ ಹೂವಿನ ಗಿಡನ. ಹಾಗೆ ಒಳಗೆ ಬಂದು ನೋಡಿ ಬಟ್ಟೆ ಒಗೆದು ಎಲ್ಲ ಒದ್ದೆ ಆಗಿದ್ದೇನೆ. ಆದರೂ ಬಿಸಿನೀರು ಕುಡಿದೆ. ವಾಕಿಂಗ್ ಕೂಡ ಹೋಗಿ ಬಂದೆ. ನಾನು ಇವತ್ತು ಬೆಳಿಗ್ಗೆ ನೀರು ಕುಡ್ದೇನೆ ಹಾಗೆ ಹೋಗಿ ಬಂದೆ. ಒಂದು 15 ಮಿನಿಟ್ಸ್ ಅಷ್ಟೇ ಹೋಗಿ ಬಂದೆ ವಾಕಿಂಗಿಗೆ. ಸೊ ನೆನೆಸಿಟ್ಟಿದ್ದು ಬದಾಮಿನ ಕೂಡ ಬಿಡಿಸ್ಕೊಂಡು ತಿಂತಾ ಇದ್ದೇನೆ. ಹೆಲ್ದಿಗೆ ತುಂಬ ಒಳ್ಳೆಯದು ಅಂಥೇಳಿ ಬದಾಮನ್ನು ನೆನೆಸಿ ತಿಂತಾ ಇದ್ದೇನೆ. ಈಗ ತುಂಬ ದಿನ ಆಯಿತು. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಎಲ್ರಿಗೂ ಖುಷಿಯಾದಂತಹ ದಿನ ಇವತ್ತು. ಎಲ್ಲರೂ ಚಿನ್ನ ಖರೀದಿ ಮಾಡ್ತಾರೆ, ವಸ್ತ್ರ ಖರೀದಿ ಮಾಡ್ತಾರೆ, ಏನೇನು ಖರೀದಿ ಮಾಡ್ತಾರೆ, ಎಲ್ಲ ಬೆಲೆ ಬಾಳುವಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ದಿನ ಇವತ್ತು. ಹಾಗೆ ಈ ದಿನ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ನಾನು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೇನೆ. ನೋಡಿ, ನಾನು ಯಾವುದೇ ಹಬ್ಬ ಬರಲಿ ಅಥವಾ ಯಾವುದೇ ವಿಶೇಷ ದಿನಗಳಲ್ಲಿ ಮುಸ್ರೆದು ಏನು ಮಾಡೋದಿಲ್ಲ. ಹಾಗಾಗಿ ಇವತ್ತು ಚಪಾತಿ, ನಮ್ಮ ಮನೆಯಲ್ಲಿ ಚಪಾತಿ ಹಿಟ್ಟನ್ನು ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ರೆ ಮೆತ್ತಗಾಗ್ತದೆ ಚಪಾತಿ. ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅಷ್ಟೊತ್ತಿಗೆ ಕಲಸಿ ಚಪಾತಿ ಮಾಡೋದ್ರಿಂದ ಹಾಗಾಗಿ ನಾನು ಯಾವಾಗಲೂ ಮೊದಲೇ ಕಲಸಿಡ್ತೇನೆ. ಹಾಗೆ ಹೊರಗಡೆ ಬಂದು ತುಳಸಿ ಕಟ್ಟೆ ಮುಂದೆ ರಂಗೋಲಿನೂ ಕೂಡ ಹಾಕಾಯಿತು. ನನಗೆ ಬರೋದು 2 ರಂಗೋಲಿ ಫ್ರೆಂಡ್ಸ್, ಇದೊಂದು ಇನ್ನೊಂದು. ಯಾವಾಗಲಾದರೂ ಚೇಂಜ್ ಮಾಡ್ತಾ ಇರ್ತೇನೆ. ಅಂದರೆ 2 ರಂಗೋಲಿ, ಆ ದಿನ ಒಂದು ಈ ದಿನ ಒಂದು ಹೀಗೆ ಹಾಕ್ತಾ ಇರ್ತೇನೆ. ಸ್ನಾನ ಮಾಡ್ಕೊಂಡು ಬಂದೆ, ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಚಪಾತಿ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ, ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಬೇಕು ಇವತ್ತು. ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಕೂಡ ತುರಿತಾ ಇದ್ದೇನೆ. ಅದ್ರ ಕೋಸಂಬರಿ ಕೂಡ ಮಾಡ್ಕೊಳ್ಬೇಕು. ಈಗ ದಿನ ಕೋಸಂಬರಿ ಮಾಡ್ಕೊಳ್ತೇನೆ ಬ್ರೇಕ್ಫಾಸ್ಟಿಗೆ. ನಾನು ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಅಷ್ಟೇ, ಹೆಚ್ಚಿಗೆ ಇಲ್ಲ. ಹಾಗೆ ನಮ್ಮ ಅತ್ತೆ ಚಪಾತಿ ಲಟ್ಸ್ಕೊಡ್ತಾ ಇದ್ದಾರೆ. ಈ ಕಡೆ ನಾನು ಚಪಾತಿ ಬೇಯಿಸ್ಕೊಳ್ತಾ ಇದ್ದೇನೆ. ಸೌತೆಕಾಯಿನ ಗ್ರೇಟ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮತ್ತೆ ಚಪಾತಿ ಲಟ್ಸ್ಕೊಡ್ತಾ ಇದ್ದಾರೆ. ಅಂತೂ ಫೈನಲಿ ಬ್ರೇಕ್ಫಾಸ್ಟ್ ಮುಗೀತು. ನೋಡಿ, ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಣ ಅಂಥೇಳಿ ನಮ್ಮ ಮನೆಗ ಹೇಳ್ತಾ ಇದ್ಲು, ಕರ್ಬೂಜ ಜ್ಯೂಸ್ ಮಾಡು ಅಂಥೇಳಿ. ಸೊ ಹಾಗೆ ಜ್ಯೂಸ್ ಮಾಡ್ತಾ ಇದ್ದೇನೆ. ಆದರೆ ಅದು ಕರ್ಬೂಜ ಕಟ್ ಮಾಡಿದ ತಕ್ಷಣ ಅದು ಸ್ಮೆಲ್ ಬರುತ್ತಲ್ವ, ಆ ಸ್ಮೆಲ್ಲೇ ಆಗೋದಿಲ್ಲ ಅವಳಿಗೆ. ನೋಡಿ, ಕರ್ಬೂಜ ಹಣ್ಣಿನ ಜ್ಯೂಸಿಗೆ ಕರ್ಬೂಜ ಹಣ್ಣ ಬೀಜ ತೆಗೆದು ಅದನ್ನ ತೆಕ್ಕೊಂಡೆ, ಸಿಪ್ಪೆ ತೆಗೆದು ಅದರ ಒಳಗಿಂದ ತಗೊಂಡು ಸಕ್ಕರೆ, ಆಮೇಲೆ ಐಸ್, ಸ್ವಲ್ಪ ಹಾಲು ಹಾಕ್ಕೊಂಡು ಕರ್ಬೂಜ ಜ್ಯೂಸ್ ರೆಡಿ ಆಯಿತು. ಸೂಪರಾಗಿರುತ್ತೆ ಕರ್ಬೂಜ ಜ್ಯೂಸ್. ಹಾಗೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂಥೇಳಿ ಹೊನ್ನಾವರಕ್ಕೆ ಹೋಗಿ ಬಂದೆ ಫ್ರೆಂಡ್ಸ್. ನಾನು ಬೆಳಿಗ್ಗೆ 9:30 ಹೋಗಿದ್ದೆ, 11:30 ತನಕ ಬಂದೆ. 11:30 ಈಗ ಟೈಮು. ನಮ್ಮ ಅತ್ತೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ರು. ಬಂದು ಮಸಾಲೆ ಎಲ್ಲ ಮಾಡ್ಕೊಳ್ಬೇಕು. ಈಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮನೆಗೆ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾಳೆ. ನೋಡಿ, ಮಸಾಲೆಗೆ ರೆಡಿ ಆಯಿತು. ತೊಂಡೆಕಾಯಿ ಈ ತೊಗರಿ ಬೇಳೆಗಳಲ್ಲಿ ಬೇಯಿಸ್ಕೊಂಡೆ. ಯಾಕಂದರೆ ಬೇಗ ಬೇಯೋದಿಲ್ಲ, ಉಳಿದ ತರಕಾರಿ ಹಾಗೆ ತೊಂಡೆಕಾಯಿ ಬೇಗ ಬೇಯೋದಿಲ್ಲ ಅಂಥೇಳಿ ಅದನ್ನ ತೊಗರಿಬೇಳೆ ಜೊತೆಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ವೆಜಿಟೇಬಲ್ಸ್ ಎಲ್ಲ ಬೆಂತು. ಉಪ್ಪು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು. ತುಂಬ ಟೇಸ್ಟ್ ಆಗಿರುತ್ತೆ. ನಾನು ನಿಮಗೆ ಈ ರೆಸಿಪಿನ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೆ ನನ್ನ ವೀಡಿಯೋಸಲ್ಲಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತದೆ. ನಾವು GSBಲಿ ಇದಕ್ಕೆ ಕೊಳಂಬು ಅಂತೇವೆ. ನಾವು ಯಾವುದೇ ಹಬ್ಬಗಳಲ್ಲಿ ಊಟಕ್ಕೆ ಕೊಳಂಬು ಅಥವಾ ತೊವೆ ಎರಡರಲ್ಲಿ ಒಂದು ಮಾಡ್ತೇವೆ. ಹಾಗೆ ಸ್ವಲ್ಪ ಪಾಯಸ ಮಾಡೋಣ ಅಂಥೇಳಿ ಇವತ್ತು ಶಾವಿಗೆ ಪಾಯಸ. ಅಕ್ಷಯ ತೃತೀಯ ಅಲ್ವಾ ಹಬ್ಬ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಈ ಅಕ್ಷಯ ತೃತೀಯ ದಿನವನ್ನು ಹಬ್ಬ ಅಂತಲೂ ಕೂಡ ಅನ್ಬೋದು. ಯಾಕಂದರೆ ತುಂಬ ವಿಶೇಷವಾದಂಥ ದಿನ. ಈ ದಿನದಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಿದ್ರೂ ಕೂಡ ಮುಹೂರ್ತ ನೋಡಬೇಕಂತ ಇಲ್ಲ. ಯಾವುದೇ ಶುಭ ಕಾರ್ಯನೂ ಮುಹೂರ್ತ ನೋಡ್ದೇ ಮಾಡ್ಬೋದು ಅಂತ ವಿಶೇಷವಾದಂಥ ದಿನ. ನಂದು ಆಲ್ರೆಡಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು. ಈಗ ಪಾಯಸವನ್ನು ಮಾಡ್ಕೊಳ್ತಾ ಇದ್ದೇನೆ.
ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿ. ಪಾಯಸ ಮುಗಿದ್ರೆ ಎಲ್ಲ ಕೆಲಸ ಮುಗೀತು. ಇವತ್ತು ಬೆಳಿಗ್ಗೆಯಿಂದ ಒಂದು 5 ನಿಮಿಷ ಕೂಡ ನನಗೆ ಪುರ್ಸೊತ್ತಿಂದೇನೆ ಕೆಲಸ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಆಮೇಲೆ ಸಿಗ್ತೇನೆ. ಪಾಯಸ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆನ ಹುರ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಸ್ವಲ್ಪನೇ ಮಾಡ್ತಾಯಿದ್ದೇನೆ. ಸ್ವೀಟ್ ಹೆಚ್ಚು ಯಾರಿಗೂ ಇಷ್ಟ ಇಲ್ಲ, ಆದರೂ ಹಬ್ಬಕ್ಕೆ ಪಾಯಸ ಮಾಡಬೇಕು, ಇಲ್ಲಾಂದ್ರೆ ಸಮಾಧಾನ ಆಗೋದಿಲ್ಲ. ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅನಿಸ್ತದೆ, ಹಾಗಾಗಿ ಮಾಡೋದು. ಅದಕ್ಕೆ ಸ್ವಲ್ಪ ಮಾಡಿದ್ವಿ. ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ಈಗ ಊಟದ ಸಮಯ. ನಮ್ಮ ಮನೆಗೆ ಮೊದಲೇ ಊಟ ಮಾಡಿದ್ಲು, ನಾನು ನಮ್ಮ ಅತ್ತೆ ಊಟ ಮಾಡ್ತಾಯಿದ್ದೇವೆ. ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ, ಅವರಿಗೆ ಆಮೇಲೆ ಊಟ. ನಾವು ಅವ್ರಿಗಿಂತ ಮೊದಲೇ ಊಟ ಮಾಡ್ತಾಯಿದ್ದೇವೆ ಫ್ರೆಂಡ್ಸ್. ಈಗ ನಾವು ಕುಮಟಾ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇವತ್ತು ಅಕ್ಷಯ ತೃತೀಯ. ಏನಾದರೂ ಒಂದು ಪರ್ಚೇಸ್ ಮಾಡೋಣ ಅಂತ ಹೇಳಿ. ಏನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಂದರೆ, ಈ ಬಂಗಾರದ ಬೆಲೆ ಇಷ್ಟು ಏರಿದೆ, ಆದರೂ ಕೂಡ ಒಂದು ಸ್ವಲ್ಪ ಬಂಗಾರ ತೊಗೊಳ್ಳೋಣ ಅಂತ ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೇವೆ. ಏನು ದೊಡ್ಡದೇನು ತೊಗೊಂಡಿಲ್ಲ, ಒಂದು ಮೂಗುತ್ತಿ ತೊಗೊಂಡ್ವಿ ನೋಡಿ, ಮೂಗಿನ ಬೊಟ್ಟು. ಮನೆಗೆ ಹಂಗೆ ಆಭರಣಕ್ಕೆ ತುಂಬ ಇಷ್ಟು ರೇಟ್ ಇದ್ದರೂ ಕೂಡ ಅಕ್ಷಯ ತೃತೀಯ ದಿನ ಬಂಗಾರ ತೊಗೊಳ್ಬೇಕಂತೇಳಿ ತುಂಬ ಜನ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ನೋಡ್ತಾರೆ. ಹಾಗೆ ನಾವು ಕೂಡ ಹೋಗಿ, ಇದೇ ಫಸ್ಟ್ ನಾವು ಅಕ್ಷಯ ತೃತೀಯ ದಿವಸ ಬಂಗಾರ ತೊಗೊಂಡಿದ್ದು. ಹಾಗೆ ಟ್ರೆಂಡ್ಸ್ ಇತ್ತು ಆ ಸಮೀಪದಲ್ಲೇ, ಟ್ರೆಂಡ್ಸಿಗೆ ಕೂಡ ಹೋದ್ವಿ. ನಮ್ಮ ಮನೆಗೆ ಡೈಲಿ ವೇರ್ ಡ್ರೆಸ್ ಬೇಕಂತ ಹೇಳ್ತಾ ಇದ್ಲು. ಟ್ರೆಂಡ್ಸಿಗೆ ಕೂಡ ಹೋಗಿ ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಹೋಗಬೇಕಿದ್ರೆ ರವೆ ನೆನೆಸಿಟ್ಟು ಹೋಗಿದ್ದೆ, ರವೆ ದೋಸೆ ಮಾಡೋಣ ಅಂಥೇಳಿ. ಅದಕ್ಕೆ ನಾನು ಏನೇನು ಸೇರಿಸಿದ್ದೀನಿ ಅಂತ ಹೇಳ್ತೇನೆ ನೋಡಿ. ಇದಕ್ಕೆ ಕ್ಯಾರೆಟ್ ಮತ್ತು ಸೌತೆಕಾಯಿ, ಆಮೇಲೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊ ಹಣ್ಣು, ಇದನ್ನ ಕೂಡ ಸೇರಿಸ್ಕೊಳ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ವೆಜಿಟೇಬಲ್ಸ್ ಹಾಕಿ, ಸೌತೆಕಾಯಿ ಮತ್ತು ಟೊಮೆಟೊ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಇಷ್ಟನ್ನ ಹಾಕಿ, ಆಮೇಲೆ ಉಪ್ಪು, ಸ್ವಲ್ಪ ಬೇಕಿದ್ರೆ ಸಕ್ಕರೆ ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಸೌತೆಕಾಯಿ ದೋಸೆ ಮಾಡ್ಕೊಳ್ಳೋಣ ಈಗ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನಾವು ಹಾಗೆ ರವೆ ಹಾಕಿ ದೋಸೆ ಮಾಡೋದಕ್ಕಿಂತ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ದೋಸೆ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನು ಫ್ರೆಂಡ್ಸ್ ಈಗ ಟೈಮ್ 7:30, 8 ಗಂಟೆ ಅಷ್ಟಿಗೆ ನಾನು ದೋಸೆ ಹಾಕ್ಕೊಳ್ತೇನೆ. ಹಿಟ್ಟು ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಆದರೂ ರವೆ ನೆಂದಿದೆ, ಆದರೆ ಈ ಸೌತೆಕಾಯಿ ಎಲ್ಲ ಹಾಕಿದ್ನಲ್ವ, ಅದೊಂದು ಸ್ವಲ್ಪ 10 ಮಿನಿಟ್ಸು ನೆನೆಯಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೇನೆ, ಸ್ವಲ್ಪ ಚೆನ್ನಾಗಾಗ್ತದೆ ಅಂತ ಹೇಳಿ. ಹಾಗಾಗಿ ಒಂದು 8 ಗಂಟೆ ಅಷ್ಟಿಗೆ ನಾನು ದೋಸೆ ಹಾಕ್ಕೊಳ್ತೇನೆ. ಮೊನ್ನೆ ಹೊನ್ನಾವರಕ್ಕೆ ಹೋಗಿದ್ದೆ, ನಾನು ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ. ನೆಲ್ಲಿಕಾಯಿ ಈಗ ಸಿಗೋದು ತುಂಬ ಅಪರೂಪ, ಆದರೂ ಕೂಡ ನನಗೆ ಸಿಕ್ತು. ಅದನ್ನ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ 5 ನೆಲ್ಲಿಕಾಯಿ ತೊಗೊಂಡಿದ್ದೇನೆ. ಸ್ವಲ್ಪ ಜ್ಯೂಸ್ ಮಾಡೋದು, ಹೆಚ್ಚಿಗೆ ಜ್ಯೂಸ್ ಮಾಡಿದ್ರೆ ಕುಡಿಲಿಕ್ಕಾಗೋದಿಲ್ಲ, ಸ್ವಲ್ಪ ಹುಳಿ ಆಗಿರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಈ ರೀತಿ ನಾನು ತುರಿಸ್ಕೊಂಡೆ. ಈಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೇನೆ ನೈಸಾಗಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ದಿ ಕೂಡ. ಒಂದು ಅರ್ಧ ಶುಂಠಿ ಹಾಕ್ಕೊಂಡೆ, ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಕುಡಿಲಿಕ್ಕೆ ಸ್ವಲ್ಪ ಒಂಥರ ಆದರೂ ಕೂಡ ಹೆಲ್ದಿಗೆ ಒಳ್ಳೆಯದಂಥೇಳಿ ಕುಡಿಯೋದು. ಹಾಗೆ ಈಗ ರವಾ ದೋಸೆನ ಹಾಕ್ಕೊಳ್ತಾ ಇದ್ದೇನೆ. ರವಾ ದೋಸೆ ಅನ್ನೋದಕ್ಕಿಂತ ಮಿಕ್ಸ್ ವೆಜಿಟೇಬಲ್ಸ್ ರವಾ ದೋಸೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹೆಲ್ದಿ ಆಗಿರುತ್ತಲ್ವ, ಹಾಗಾಗಿ ನಾವು ಯಾವಾಗಲೂ ಹೆಲ್ದಿ ಇರುವಾಗ ಟೇಸ್ಟ್ ನೋಡಬಾರ್ದು, ಆದರೆ ಟೇಸ್ಟಿಗೂ ಕೂಡ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ ಆಗಿರ್ತದೆ ಈ ದೋಸೆ. ನೀವೊಮ್ಮೆ ಟ್ರೈ ಮಾಡಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ಮೇಲ್ಗಡೆ. ಇದನ್ನು ಬೆಲ್ಲ ತುಪ್ಪದ ಜೊತೆನೂ ಕೂಡ ತಿನ್ಬೋದು, ತೆಳು ಬೆಲ್ಲ. ನಾನು ಬೆಲ್ಲ ಹಾಕ್ಕೊಳ್ಳೋದಿಲ್ಲ, ನನಗಿಷ್ಟ ಇಲ್ಲ, ತುಪ್ಪದ ಜೊತೆ ತಿಂತೇನೆ ನಾನು ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಬಾಯ್ ಬಾಯ್.